ಮಾಡಿ ಈ ಹಾಡು ಲಾಂಚನ್ನು ಒಂದು ಪ್ರೆಸ್ ಮೀಟ್ ಮಾಡೋಣ ಕಣೆ, ಒಂದು ಖಂಡಿತ ಮಾಡೋಣ ಸರ್, ಎಲ್ಲರನ್ನೂ ಒಂದು ಸತಿ ಈ ಹಾಡು ತೋರಿಸಿ ಮತ್ತೊಂದು ರೆಟ್ರೋ ಕಾಲಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶ ಆಗಿತ್ತು. ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸಿ ದೆನ್ ಪ್ರಮೋಷನ್ ಶುರು ಮಾಡೋಣ ಅಂತ ಅನಿಸಿತ್ತು. ಹಾಡು ನಿಮಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಏನನ್ನ ಈ ಮೌನಕ್ಕೆ ನಾವೇನು ಹೇಳೋಣ? ಆಗಲ್ಲ, ಸರಿ ಅದನ್ನಾದ್ರೂ ಹೇಳಿ ಹೋಗಲಿ ಜೋರಾಗಿ. ಸುದೀರ್ಘ ಸಮಯ ತಗೊಂಡ್ವಿ ರಿಲೀಸ್ ಮಾಡೋದಕ್ಕೆ. ಹಾಗಾಗಿ ಏಪ್ರಿಲ್ 15ನೇ ತಾರೀಕು ರಾಜ್ಯಾದ್ಯಂತ ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಹಂತವಾಗಿ ಇನ್ನೊಂದು ಸ್ವಲ್ಪ ದಿವಸ ಟ್ರೈಲರ್ ಬರುತ್ತೆ, ಪ್ರಚಾರ ಕಾರ್ಯಗಳು ಶುರುವಾಗಿದೆ. ಈಗಾಗಲೇ ಸಾಕಷ್ಟು ಜನ ಗೊತ್ತಿರ್ಬೋದು ಹೇಗೆ ಪ್ರಚಾರ ಮಾಡ್ತಾಯಿದ್ದೀವಿ ಅಂತ. ಎಲ್ಲವೂ ಆಲ್ಮೋಸ್ಟ್ 1990ರಲ್ಲಿ ಹೇಗಿತ್ತು ಅದೇ ಕಾಲಘಟ್ಟದ ಒಂದು ಪ್ಯಾಟ್ರನ್ನ ಇಟ್ಕೊಂಡು ನಾವು ಪ್ರಚಾರನ ಶುರು ಮಾಡಿದ್ವಿ. ಏನೋ ಜನಕ್ಕೆ ರೀಚ್ ಆಗ್ತಿದೆ ಅನ್ನೋ ಒಂದು ಭರವಸೆ ಅಥವಾ ಒಂದು ಆಸೆ ಅನ್ನು ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಹಾಗಾಗಿ ಸರ್ ಮಾತಾಡಬೇಕು. ಶೂಟ್ ಆಗಿದ್ದು ಕನಕಪುರದ ಹತ್ರ ಕೆರಳಾಡ್ ಸಂಘ ಅಂತ. ಇಡೀ ಸಿನಿಮಾ ಆ ಪ್ರಾಂತ್ಯದಲ್ಲಿ ಆಯಿತು. ಕೆರಳಾಡ್ ಸಂಘ, ಸುಂಡಿಬೆಟ್ಟ, ಆಮೇಲೆ ಶ್ರೀನಿವಾಸಪುರ ಅಂತ ಒಂದು ಜಾಗ ಇದೆ. ತುಂಬ ಅಲ್ಲೆಲ್ಲ ಸಾಕಷ್ಟು ಓದಿದೆ. ಬಟ್ ತುಂಬ ಮುಖ್ಯವಾದ ಪೋರ್ಷನ್ಸ್ಗಳು ಅಷ್ಟು ಆಗಿದ್ದು ಕೆರಳಾಡ್ ಸಂಘ. ಆಮೇಲೆ ಈ ಸಾಂಗ್ ಅಷ್ಟು ಆಗಿದ್ದು ಬೆಟ್ಟದಲ್ಲಿ, ಸುಂಡಿಬೆಟ್ಟದಲ್ಲಿ ಒಂದು ಬೆಟ್ಟ ಇದೆ, ತುಂಬ ಚೆನ್ನಾಗಿರುತ್ತೆ ಬೆಟ್ಟ, ಅಲ್ಲಾಗಿದ್ದಂತಹ ಒಂದು ಶೂಟಿಂಗು. ಇನ್ನು ಮಿಕ್ಕಿದ್ದಷ್ಟು ಅಂದರೆ ಬೆಂಗಳೂರು ಬರಲಿಲ್ಲ ಅಣ್ಣ. ಒಂದೇ ಒಂದು ಶಾರ್ಟ್ಗೋಸ್ಕರ ಅಥವಾ ಒಂದು ಸೀನ್ಗೋಸ್ಕರ ಬೆಂಗಳೂರಿಗೆ ಬರೋ ಪ್ರಮೇಯ ಬಂತು. ಇಲ್ಲ, ಇಡೀ ಸಿನಿಮಾ ಕನಕಪುರದಲ್ಲೇ ಶೂಟಿಂಗ್ ಆಗಿತ್ತು. ತುಂಬ ಆ್ಯಕ್ಟಾಗಿ ಬಂದ ಜಾಗ, ಅತ್ಯದ್ಭುತ ಲೊಕೇಶನ್ಗಳಿದೆ ಕನಕಪುರದಲ್ಲಿ. ಸೊ ಹಾಗಾಗಿ ಅಲ್ಲೇ ನಾವು ಇಡೀ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡ್ವಿ. ಸರ್, ಮೊದಲನೇದಾಗಿ ಸಮಸ್ತ ಏನಂತಾರೆ ಕನ್ನಡದ ಮನಸ್ಸುಗಳಾದಂತಹ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಖುಷಿ ಪಡ್ತೀನಿ. ಯಾಕಂತಂದರೆ ಎಲ್ಲರ ಕಾಲ ಕಾಲ ಚಿತ್ರದ ಬಹುದಿನಗಳ ನಂತರ ನಮಗೋಸ್ಕರ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ಹಾಂ, ಅಚಾನಕ್ಕಾಗಿ ನಮ್ದೊಂದು ಬಳಗ ಇದೆ ಸರ್. ಸುರೇಶ್ ಶಾಸ್ತ್ರಿ, ನಾನು, ಪ್ರದೀಪ, ಇದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಅಲ್ಲಿ ನಮ್ಮ RR ನಗರದಲ್ಲಿ, ಸಂತೋಷ್ ಬಾದರ್ದೇನಿ, ರೇಗಿಸಿದೆ ಸಂತೋಷ್ ಅಂತೇಳಿ ಬೆಲ್ಬಾಟಮ್ ಚಿತ್ರವನ್ನು ಅದರ ನಿರ್ಮಾಪಕ. ನಾವೆಲ್ಲ ಒಂದೇ ಬಳಗದವರು. ಅವನ ಆಫೀಸಲ್ಲಿ ಕೂತಾಗ ನಾವು ಡಿಸ್ಕಷನ್ ಮಾತುಕತೆಗೆ ಅಂತ ಕೂತಿದ್ವಿ. ಅಂಥ ಸಂದರ್ಭದಲ್ಲಿ ಸಮಯದ ಬಗ್ಗೆ ಸಿನಿಮಾ ಮಾಡ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಂಥ ಟೈಟ್ಲೇ ಬೇಕಲ್ಲ ಅಂತಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ರಪ್ಪಂದು ಅಂದ್ಬಿಟ್ಟು ಆಡಿಯೋ ಒಂದು ಪ್ಲೇ ಆಗೋದಕ್ಕೆ ಶುರು ಆಯಿತು. ಎಲ್ಲರ ಕಾಲ ಐತೆ ಕಾಲ ಅಂತಂತೇಳಿ ಇಮ್ಮಿಡಿಯೇಟ್ ಏನು ಅನಿಸ್ಬಿಡ್ತು ಅಂತಂದರೆ, ಹೌದಲ್ವಾ, ನಮ್ಮ ಸಿನಿಮಾ ಕಾಲದ ಮೇಲೆ ನಿಂತಿರ್ತಕ್ಕಂಥದ್ದು ಪಿಕ್ಚರ್, ಯಾಕೆ ಎಲ್ಲರ ಕಾಲ ಐತೆ ಕಾಲ ಅನ್ನೋದು ಹೆಸರು ಹೇಳಬಾರ್ದು ಅಂತೇಳಿ ತಕ್ಷಣಕ್ಕೆ ಇಮ್ಮಿಡಿಯೇಟ್ ಸಾರಿಗೆ ಫೋನ್ ಮಾಡಿದಾಗ ತುಂಬ ಚೆನ್ನಾಗಿದೆ ಟೈಟ್ಲು. ಈ ಇಮ್ಮಿಡಿಯೇಟು ಅದೇನೋ ಗೊತ್ತಿಲ್ಲ, ನಮ್ಮ ಆ ಕಾಲ ನಮಗೆ ಕೂಡ ಬಂತು, ಆ ಹೆಸರು ಸಿಗ್ತಕ್ಕಂಥದ್ದು. ಇಮಿಡಿಯೇಟ್ ಅದನ್ನ ರಿಜಿಸ್ಟರ್ ಮಾಡಿಸಿ ಇಲ್ಲ ಕಾಲಿಗೆ ಕಾಲ ಅಂತ ಹೆಸರು ಇಟ್ಕೊಳ್ಳೋಣ ಅಂತೇಳಿ ನಿರ್ಣಯ ಮಾಡಿದ್ವಿ ಸರ್. ಟೈಟ್ಲಿಗೂ ಕತೆಗೂ ತುಂಬ ಏನೋ ಆ್ಯಕ್ಟ್ ಆಗಿರ್ತಕ್ಕಂಥ ವಿಚಾರಗಳು ಸಿನಿಮಾದಲ್ಲಿದೆ. ಯಾಕೆ ಅಂತಂದರೆ ಸಮಯಕ್ಕೆ ನಾವು ಎಂತಹ ಮಹತ್ವವನ್ನು ಕೊಡಬೇಕು, ಸಮಯಕ್ಕೆ ನಾವು ಬೆಲೆ ಕೊಟ್ವಿ ಅಂತಂದರೆ ಆ ಸಮಯ ನಮಗೆ ಹೆಂಗೆ ಬೆಲೆ ಕೊಡುತ್ತೆ, ನಮ್ಮನ್ನು ಹೆಂಗೆ ನಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ ನಮ್ಮನ್ನು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರ ಇರೋದಕ್ಕೋಸ್ಕರ ಎಲ್ರ ಕಾಲ ಹಿಡಿತೆ ಕಾಲ ಅಂತ ಹೆಸರಿಟ್ಟಿರೋದು. ಅಪ್ಪಿತಪ್ಪಿ ಅದೇನಾದ್ರು ಸ್ವಲ್ಪ ಜರ್ಕ್ ತಗೊಂತು ಅಂತಂದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇ ವಿಚಾರ ಇರ್ತಕ್ಕಂಥ ಸಿನಿಮಾ ಸರ್. ಹೌದಾ, ಉದ್ದೇಶ ಏನು ಗೊತ್ತಣ್ಣ, ಅಂದರೆ ಹೆಚ್ಚು ಕಡಿಮೆ ಹೀಗೆ ಇದ್ರು ಅನ್ಸುತ್ತೆ. ಆಗ ಇಷ್ಟೇ ಪರ್ಸನಾಲಿಟಿಲಿದ್ರು. ಸೊ ಸಿನಿಮಾಗೋಸ್ಕರ ಚೆನ್ನಾಗಿ ಬಿರಿಯಾನಿ ತಿನ್ನಿ ಅಂತ ಹೇಳಿ ಸಿಕ್ಕಾಪಟ್ಟೆ ದಪ್ಪ ಆಗಬೇಕು. ಯಾಕಂದರೆ ಲಾಂಚ್ ಅನ್ನೋದು ನಿನ್ನ ಬಾಡಿ ಮೇಲೆ ಅಂತ ಅನ್ನೋದು ನಾನು ನಂಬದೇನಂತಹ ಒಂದು ಪ್ರಕಾರನ. ಜೊತೆಗೆ ಅಭಿನಯ ಮುಖ್ಯವಾಗಿ ಬೇಕಾಗಿತ್ತು. ಯಾಕಂದರೆ ಜನ ನಿನ್ನ ಫಸ್ಟ್ ಲಾಂಚು ಅಂತಂದಾಗ ಪರವಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ ಕಣೆಯ ಅನ್ನೋ ಕಾಲಘಟ್ಟದಲ್ಲಿ ನಾವು ಇವಾಗಲೂ ಇದ್ದೀವಿ. ಏನೋ ಒಂದು ಚೆನ್ನಾಗಿ ಮಾಡಿದ್ದಾನೆ ಅಂತ ಅನ್ಸೋ ಹಾಗೆ ಆಗಬೇಕು ಅಂತಂದರೆ ನೀನು ಅಭಿನಯದ ಮೇಲೆ ಗಮನ ಕೊಡಬೇಕು, ದೇಹದ ಮೇಲೆ ಗಮನ ಕೊಡಬಾರ್ದು. ಆ್ಯಂಡ್ ನೀನು ನಾವು ಮಾಡಿರೋಂಥ ಕಥೆಯಲ್ಲಿ ನಿನಗೆ ಬರೀ ಅಭಿನಯನೇ ಜಾಸ್ತಿ ಇರೋದು. ನಿನ್ನ ಪರಿಸ್ಥಿತಿ ಮತ್ತು ನಿನ್ನ ಒಂದು ಸ್ಥಿತಿ ಇದೆಯಲ್ಲ, ಅದು ಯಾವುದು ನಿಮಗೆ
ಪ್ರಚೋದನೆ ಆಗಲಿ ಅಥವಾ ಕಾಣೋ ಹಾಗಾಗಲಿ ಏನು ಆ ಥರದ್ದೇನು ಪ್ರಯೋಜನ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೆಯೇ ಅವ್ರನ್ನ ಇದು ಮಾಡೋದು. ತಾರಮ್ಮ ಅವತ್ತೊಂದು ದಿವಸ ಅವ್ರು ಹೇಳ್ತಾ ಇದ್ರು, ಏನು ಮಗ ಇಷ್ಟಪ್ಪ ಆಗಿದ್ದೀರೋ, ನಾವಿಬ್ಬರು ರಿಯಾಲಿಟಿ ಶೋ ಮಾಡ್ತಾಯಿದ್ವಿ ಅವಾಗ, ಏನು ಮಗ ಇಷ್ಟಪ್ಪ ಆಗಿದೆಯಾ ಅಂತಂದ್ರು. ಅವರೆಲ್ಲ ವಯ್ಯ ಆಯಪ್ಪನೇ ಮಾಡಿದ್ದು, ಚೆನ್ನಾಗಿ ತಿನ್ನು ದಪ್ಪ ಆಗ್ಬಿಟ್ಟಿದ್ರು ನಾನು ಅಂತಂದ್ರು. ಸೊ ಉದ್ದೇಶ ಏನಂತಂದರೆ ದಪ್ಪ ಆಗಬೇಕು ಅನ್ನೋದು ವಾಸ್ ದ ಇಂಟೆನ್ಷನ್ ಆಲ್ಸೋ. ಸೊ ಅದು ಆ ಕ್ಯಾರೆಕ್ಟರ್ಗೆ ತುಂಬ ಪ್ಲಸ್ ಆಗುತ್ತೆ ಅನ್ನೋದು ಆ ಉದ್ದೇಶಕ್ಕೆ ಆ ಒಂದು ಅಟೈರ್ ಆಗಲಿ ಅಥವಾ ಆ ಒಂದು ದೇಹದ ಒಂದು ತೂಕನ ಏರಿಸಿ ಅಂತ ಹೇಳಲಾಗಿತ್ತು. ಸರ್, ಅತಿ ಹೆಚ್ಚು ಈ ಸಿನಿಮಾ ನನ್ನ ಕಾಲೇ ಎಳೆದಿರೋದು. ಯಾಕೆಂದರೆ ಬಿಡುಗಡೆ ಆಗುತ್ತೆ ಅಂದ್ಕೊಂಡು 2 ಸತಿ ಡೇಟ್ ಹಾಕಿದ್ವಿ, ಆಮೇಲೆ 2 ಸತಿ ನಾವು ಬರ್ತಾ ಇದ್ದೀವಿ ಅಂತಂದ್ವಿ. ಸರ್, ಕಾರಣ ಏನು ಅಂದರೆ 2-3 ವಿಚಾರ ಇತ್ತು ಸರ್. ಅಂದರೆ ಒಂದು ಭ್ರಾಂತು, ನಮ್ಮ ಸಿನಿಮಾ ಒಂಚೂರು ಸೇಲ್ ಆಗಲಿ, ಯಾಕೆಂದರೆ ಲಾಂಚ್ ಆಗಿದೆ ಅವ್ರದ್ದು. ಸರ್ ಒಂದು ಸಿನಿಮಾ ಮಾಡಿದರೆ ಅವ್ನು ಹೆಂಗಾರು ಮಾಡಿ ಸಿನಿಮಾ ಸೇಲ್ ಮಾಡ್ಬೋಣ, ಒಂದು ರೈಟ್ಸ್ ಏನಾರು ಆಗುತ್ತೆ, ಅದಕ್ಕೋಸ್ಕರ ಒದ್ದಾಡೋಣ, ಏನಾರು ಮಾಡೋಣ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡೋದು ಸರ್. ಅದು ಆಗಲಿಲ್ಲ ಅಂತ ನನ್ನ ಅದರಲ್ಲಿ ನಾವು ಸೋತ್ವಿ ಅಂತ ನಾವು ಘೋಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಆಗಲಿಲ್ಲ ಅಂತ ನಾವು ಅನ್ಕೋಣ. ಹಾಗಾಗಿ ಅದಕ್ಕೋಸ್ಕರ ಒಂಚೂರು ಸಮಯ ತಗೊಂಡು ಎಳೆದಾಡ್ಕೊಂಡ್ಬಿಟ್ವಿ. ಹಾಗಾಗಿ ಈ ಹೊಣೆಯಿಂದ ನಾನೇ ಬರಬೇಕಾಗುತ್ತೆ. ಯಾಕೆಂದರೆ ಆ್ಯಸ್ ಅ ನಿರ್ದೇಶಕನಾಗಿ ಸರ್ದು ಯಾವುದೇ ಒಂದು ಪಾತ್ರ ಇಲ್ಲ ಇದರಲ್ಲಿ. ಯಾಕೆಂದರೆ ಸರ್ ಯಾವತ್ತೂ ಹೇಳಿದರು, ಪಾಪ ನೀವು ಸಿನಿಮಾ ರಿಲೀಸ್ ಮಾಡಿ ಆಗಿದ್ದಾಗ ಹೋಗಲಿ ಅಂತ. ಇಲ್ಲ ಸರ್, ಒಬ್ಬ ವ್ಯಕ್ತಿ ಲಾಂಚ್ ಆಗ್ತಿದ್ದಾನೆ, ಅವನು ಅಂದರೆ ಸಿನಿಮಾ ಕೆರಿಯರ್ ಕಂಟಿನ್ಯೂ ಆಗಬೇಕು ಅಂತಂದರೆ ಫಸ್ಟ್ ಸಿನಿಮಾನ ಏನಪ್ಪ ಅನ್ನೋವಂಥದ್ದು. ಎಷ್ಟು ಅಭಿಮಾನಿಗಳಿದ್ರೋ ಅಷ್ಟೇ ಕಾಲಿಡಿಗಳು ಇರ್ತಾರೆ. ಹಾಗಾಗಿ ಅವರು ಕಾಲಿಗೆ ನಾವು ಯಾರು ಸಿಗಾಕೋಬಾರ್ದು ಅಂತ ಅನ್ನೋದು. ಬಟ್ ಅದು ಬರ್ದಿತ್ತು ಅನಿಸುತ್ತೆ, ಕಾಲಿಡಲೇಬೇಕಾಗಿತ್ತು ಅಂತ. ಸೊ ಕಾಲಿಡಿಸ್ಕೊಂಡ್ವಿ ನಾವು. ಸರ್ ಇಲ್ಲ ಸರ್, ಇನ್ನೂ ಇಲ್ಲ. ಧೈರ್ಯ ಮಾಡಿ ಭಗವಂತನ ಮೇಲೆ ವಾರ ಹಾಕಿ ಮುನ್ನೋಡ್ತಾ ಇದ್ವಿ. ಇದು ಹೊರತಾಗಿರೋಂಥ ಕಂಟೆಂಟ್ ಸರ್. ಅದಂತೂ ತಾರಮ್ಮ ಮಾಡಿದ್ದಾರೆ, ದತ್ತಣ್ಣ ಮಾಡಿದ್ದಾರೆ, ರಾಕೇಶ್ ಪೂಜಾರಿ ಕಾಣಿಸ್ಕೊತಾರೆ. ದ್ವಿತೀಯಾರ್ಧದಲ್ಲಿ ಮಾತ್ರ ಚಂದನ್ ಶೆಟ್ಟಿ ಹಾಗೂ ರಾಕೇಶ್ ಪೂಜಾರಿ ಹೊತ್ತು ತೊಗೊಂಡು ಹೋಗ್ತಾರೆ ಸಿನಿಮಾನ. ಹಾಗಾಗಿ ಮಂಜು ಪಾಪಗಡ ಕಾಣಿಸ್ಕೊತಾರೆ, ಮಂಡ್ಯ ರಮೇಶ್ ಇದ್ದಾರೆ, ಆಮೇಲೆ ರಜನಿಕಾಂತ ಕಾಣಿಸ್ಕೊತಾನೆ. ನಾನು ಒಂದು ಸ್ವಲ್ಪ ಚಿಕ್ಕ ಪಾತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಎಲ್ಲವೂ ಇದೆ. ಅಂದರೆ ಹಾಸ್ಯಮಯವಾಗಿ ಕೌಟುಂಬಿಕ ಹಾಸ್ಯಮಯ ಚಿತ್ರ ಅಂತ ಹೇಳ್ತಾರಲ್ಲ ಸರ್ ಹಿಂದಿನ ಕಾಲದಲ್ಲಿ, ಅದು ಖಂಡಿತವಾಗ್ಲೂ ಈ ಸಿನಿಮಾಗೆ ಆ್ಯಕ್ಟ್ ಆಗಿರುವಂತಹ ಜಾನರ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅದೊಂಚು ಮಾತುಕತೆ ನಡೀತಾ ಇದೆ, ಅದೊಂಚು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ವೇಟ್ ಮಾಡ್ತೀವಿ ಸರ್. ಏನಿಲ್ಲ ಸರ್, ಖಂಡಿತವಾಗ್ಲೂ ಇದೊಂದು ತಿಳಿ ಹಾಸ್ಯ. ಯಾವುದೇ ರೀತಿ ಯಾರ ವರ್ಗಕ್ಕಾಗಲಿ ಯಾರ ಒಂದು ಇದಕ್ಕಾಗಲಿ ತಾಗಿಸುವಂಥದ್ದು, ಬೇರೆ ಏನೋ ಒಂದು ಮೆಸೇಜ್ ಕೊಡೋದು, ಸಂದೇಶ ಏನಿಲ್ಲ ಸರ್. ಅಂದರೆ ಆಗಲೇ ಬರೆದವ್ರು ಹೇಳಿದ ಹಾಗೆಯೇ ಸಮಯಕ್ಕೆ ನಾವೇನಾದ್ರು ಒಂದು ಚೂರು ಅಗೌರವ ಕೊಟ್ಟರೆ ಸಮಯ ನಿಮ್ಗೆ ಅಗೌರವ ಕೊಡೋದು. ಇಟ್ಸ್ ಅ ಪಾರ್ಟ್ನರ್ ಡೀಲ್. ಲೈಫ್ ಈಸ್ ಅ ವೆರಿ ಗುಡ್ ಪಾರ್ಟ್ನರ್ ಡೀಲ್. ನೀನು ರೆಸ್ಪೆಕ್ಟ್ ಕೊಡು, ರೆಸ್ಪೆಕ್ಟ್ ತಗೋ, ಕಣ್ಣಿಗೆ ಹೊತ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಕೊಡೋದು ನನಗೆ ಅಷ್ಟೇ. ಅದೊಂದೇ ಉದ್ದೇಶ ಇದ್ದಿದ್ದು. ಹಾಗಾಗಿ ನಾವು ಆ ಉದ್ದೇಶಕ್ಕೋಸ್ಕರ ಬೇರೆ ಥರ ಏನೋ ಪ್ರಮೋಷನ್ ಮಾಡ್ತೀವಿ, ಅದಕ್ಕೋಸ್ಕರ ಈ ಕಡೆ ಬರ್ತೀವಿ, ಅವೆಲ್ಲ ಏನಿಲ್ಲ ಸರ್. ತುಂಬ ಇದೊಂದು ಸಾತ್ವಿಕವಾದಂಥ ಸಿನಿಮಾ, ಸಾತ್ವಿಕವಾಗಿ ಬರ್ತಾ ಇದ್ದೀವಿ ಸರ್. ಸರ್ ಕಾಮಿಡಿ ಕಾಣಿಸುತ್ತೆ ಸರ್, ಸಿನಿಮಾದಲ್ಲಿ ಸಾಕಷ್ಟು ಕಾಮಿಡಿ ಇರುತ್ತೆ. ಅಂದರೆ ಹಾಸ್ಯ ಪರಿಸ್ಥಿತಿ ಆಗ್ತಿರೋವಂಥದ್ದು, ನೀವು ಮಾಡೋವಂಥ ಹಾಸ್ಯ ಆಗಿಲ್ಲ ಸಿನಿಮಾದಲ್ಲಿ. ಅವನ ಪರಿಸ್ಥಿತಿಯೇ ಒಂದು ದೊಡ್ಡ ಹಾಸ್ಯಮಯವಾಗಿ ಕಾಣುತ್ತೆ. ಹಾಗಾಗಿ ಅದೊಂಚೂರು ಕೇಂದ್ರ ಬಿದ್ದುವಾಗಿ ಕಾಣುತ್ತೆ. ಹಂಗೆ ಟೈಮು ಇನ್ನು ಕಳೆದುಬಿಟ್ನಲ್ಲ ನಾನು ಅಂತಂತೇಳಿ. ಸೊ ಅಷ್ಟು ಗಟ್ಟಿಯಾದಂತಹ ಸುಜಯ್ ಶಾಸ್ತ್ರಿ ಅವರು ಹೆಂಗೆ ನಿರ್ದೇಶನದ ಕಡೆಗೆ ಗಮನ ಕೊಟ್ಕೊಂಡು ಹೋಗಿದ್ದಾರೋ, ಕಥೆ ವೈಸು, ಚಿತ್ರಕಥೆ ವೈಸು ಅಷ್ಟೇ ಜಾಗೃತವಾಗಿ ಸಮಾಜಕ್ಕೆ ನಾವು ಸಂದೇಶವನ್ನು ಏನನ್ನ ಕೊಡಬೇಕಾಗುತ್ತೆ, ನಾಳಿನ ಜನ್ರೇಷನ್ನು ಇದನ್ನ ಹೆಂಗೆ ಸ್ವೀಕಾರ ಮಾಡುತ್ತೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಅದಕ್ಕೆ ಹಾಸ್ಯದ ಲೇಪನವನ್ನು ಕೊಟ್ಬಿಟ್ಟಿದ್ದೀವಿ ಅಷ್ಟೇ. ನೋಡೋದಕ್ಕೆ ಇದು ಹಾಸ್ಯಮಯವಾಗಿ ಕಾಣಿಸ್ತಾ ಹೋಗುತ್ತೆ, ಅದ್ರ ಹಿಂದ್ಗಡೆ ಆಳವಾದಂತಹ ವಿಚಾರ ಒಂದು ಓಡ್ತಾ ಇರುತ್ತೆ ಸರ್. ಇದ್ಯಾಕೆ ಗೊತ್ತಾಗುತ್ತೆ, ಈ ಪುಟಾಣಿ ಕ್ಯಾಸೆ ಬರ್ತಿತ್ತಲ್ಲ, ಇರೋದಲ್ಲ, ಅದ್ರಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ ಅವರು. ಸೊ ಅಂದರೆ ಅದೇ ಪ್ಯಾಟರ್ನ್ಗೆ ಅದೇ ಸ್ಟೈಲಲ್ಲೇ ಬರಬೇಕು, ಹೊಸ ಇನ್ಸ್ಟ್ರುಮೆಂಟೇಷನ್ಸ್ ಯಾವುದು ಬಳಸಬಾರ್ದು ಅನ್ನೋದಕ್ಕೆ ಅದೊಂದು ಯೋಚನೆ ಮಾಡಿದ್ವಿ ಸರ್. ಬಿಕಾಸ್ ಆಫ್ ಎಲ್ಲೂ ಕಾಲು ಹಿಡಿಯುತ್ತೆ ಸೊ ನಮ್ಮ ಕಾಲನೂ ಹಂಗೆ ಸ್ವಲ್ಪ ಎಳೆದಿತ್ತು ಅಷ್ಟೇ. ಸೊ ಅವ್ರು ಹೇಳ್ದಂಗೆ ಕೆಲವೊಂದು ರೀಸನ್ಸ್ ಇದೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಕಾಮಿಡಿ ಓರಿಯೆಂಟೆಡ್ ಮೂವಿ. ಫ್ಯಾಮಿಲಿ ಇಡೀ ಕುಟುಂಬ ಕೂತ್ಕೊಂಡು ಸಿನಿಮಾನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ಸೊ ಸಾಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ಮೇಕಿಂಗಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಇವ್ರದ್ದು ಅದ್ಭುತವಾದಂಥ ಡೈರೆಕ್ಷನ್ ಇದೆ, ಇವ್ರದ್ದು ಅದ್ಭುತವಾದಂಥ ಕತೆ ಸಾಹಿತ್ಯ ಇದೆ.
ಇವರು ಚಂದನ್ ಶೆಟ್ಟಿ ಅವ್ರನ್ನ ಜನ ಥಿಯೇಟ್ರಲ್ಲಿ ನೋಡಿದಾಗ ಇವರೇನ ಚಂದನ್ ಶೆಟ್ಟಿ ಅಂತ ಕನ್ಫ್ಯೂಷನ್ ಆಗ್ತಾರೆ. ಆ ರೀತಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಬಗ್ಗೆ ಬಂದರೆ ಮ್ಯೂಸಿಕ್ ಡೈರೆಕ್ಟರ್ಸು ಸುಮ್ಮನೆ 90ಗೆ ಕರ್ಕೊಂಡು ಹೋಗ್ತಾರೆ. ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಜನನ ನಾವು ಈಗ 2026 ಇದ್ದೀವ ಅಲ್ಲ 1990 ಇದ್ದೀವ ಅನ್ನೋ ಆ ಮ್ಯೂಸಿಕ್ಕು ಕೇಳ್ತಿದ್ರೆ ಆವಾಗ ಅನಿಸುತ್ತೆ ಅವ್ರಿಗೇನೆ. ಹಾಗಾಗಿ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಆಗಿನ ಹೀರೋಯಿನ್ ಹೇಗೆ ಪಾತ್ರ ಮಾಡ್ತಿದ್ರು ಅದೇ ರೀತಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಕೂಡ ಬಂದು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದು ಈಗ ನಾವು ಏಪ್ರಿಲ್ 17 ಬಿಡುಗಡೆ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಈಗ ಸಿನಿಮಾನ ಬಿಡುಗಡೆ ಮಾಡ್ತಿದ್ದೀವಿ. ಸೊ ಎಲ್ಲರೂ ನಿಮ್ಗಳ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಿನಿಮಾನ ತುಂಬ ಚೆನ್ನಾಗಿ ರೀಚ್ ಮಾಡಿ ಕರ್ನಾಟಕದಾದ್ಯಂತ. ಸೊ ಕನ್ನಡ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಸೊ ಸಿನಿಮಾ ಗೆದ್ರೆ ನಾವು ಇನ್ನೊಂದಷ್ಟು ಸಿನಿಮಾನ ಮಾಡೋ ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ. ಡಿಸ್ಟ್ರಿಬ್ಯೂಟರ್ಗೆ ಈಗ ಒಂದು ಇಬ್ಬರ ಹತ್ರ ಮಾತಾಡ್ತಾ ಇದ್ದೀವಿ. ಈಗ ನಮ್ಮವರೇ ಒಬ್ಬರು ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ತೀವಿ, ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ದೀವಿ. ಅದಿನ್ನೂ ಒಂದು 2 ದಿವಸದಲ್ಲಿ ಫೈನಲ್ ಆಗುತ್ತೆ ಸರ್. ಅಂದರೆ ಒಂದೇದಾಗಿ ಕರ್ನಾಟಕ ಫುಲ್ ರಿಲೀಸ್ ಮಾಡ್ತೀವಿ. ಒಂದೇ ಲ್ಯಾಂಗ್ವೇಜ್ ಸರ್, ಕನ್ನಡ ಒಂದೇ ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡಿದಂಥ ಮೊದಲನೇ ಕತೆ ಎಲ್ರ ಕಾಲಿರುತ್ತೆ ಕಾಲ. ಸುಜಯ್ ಶಾಸ್ತ್ರಿ ಅವರು ಅದರ ಹಿಂದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದರು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ. ಸೊ ಆ ಸಿನಿಮಾ ನೋಡಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ನಮ್ಮ ಸುಜಯ್ ಶಾಸ್ತ್ರಿ ಅವರ ಒಂದು ಡೈರೆಕ್ಷನ್ ನನಗೆ ಇಷ್ಟ ಆಗಿತ್ತು. ಅಂದರೆ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರ ಕತೆ ಹೇಳೋ ರೀತಿಯಾಗಿರೋ ತುಂಬ ನನಗೆ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ಈ ಕತೆನ ಕೇಳಿದೆ ನಾನು. ಒಂದು ರಿಯಾಲಿಟಿ ಶೋಲಿ ನಾವು ಸುಜಯ್ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಈ ಕತೆ ಹೇಳಿದ್ರು. ಕತೆ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ಈ ಕತೆಯಿಂದ ನಾನು ಒಬ್ಬ ನಟನಾಗಿ ಗುರುತಿಸ್ಕೋಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟನ್ನು ಮಾಡೋಕ್ಕೆ ಒಪ್ಕೊಂಡೆ. ಅದಾದಮೇಲೆ ಗೋವಿಂದರಾಜ್ ಸರ್ ಹತ್ರ ಮೀಟಿಂಗ್ ಆಯಿತು. ಸೊ ಅವ್ರಿಗೂ ಆಸೆ ಇತ್ತಂತೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕು, ಚಂದನ್ ಶೆಟ್ಟಿನ ಒಂದು ನಟನ ಹೀರೋ ಆಗಿ ಸಿನಿಮಾದಲ್ಲಿ ಹಾಕೋಬೇಕು ಅಂತ ಅವರು ಆಸೆ ಪಟ್ಟಿದ್ರಂತೆ. ಸೊ ಎಲ್ಲ ಕಾಲ ಕೂಡ ಬಂತು. ಸೊ ಆವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಂಗೆ ತುಂಬ ಫಾಸ್ಟಾಗಿ ಮುಗಿಸಿದ್ವಿ ನಾವು. ಆ್ಯಕ್ಚುಲಿ ವಿತಿನ್ 2 months ಐ ಗೆಸ್ ನಾವು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಸಿನಿಮಾನೇ ರ್ಯಾಪ್ ಅಪ್ ಮಾಡಿಬಿಟ್ಟಿದ್ವಿ. ಸೊ ಅದಾದ ನಂತರ ಇಷ್ಟು ವರ್ಷಗಳ ಕಾಲ ಆಗೋಯ್ತು. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ತುಂಬ ಕಷ್ಟ ಅನುಭವಿಸಿದ್ದಾರೆ. ತಾಯಿ ಮಗು ಡೆಲಿವರಿ ಮಾಡೋಕೆ 9 ತಿಂಗಳು ತಗೋತಾರೆ. ತುಂಬ ಕಷ್ಟಪಟ್ಟು ಇವರು ಪಾಪ ಅವ್ರ ಹೊಟ್ಟೆಲಿ 4 ವರ್ಷ ಇಟ್ಕೊಂಡು ಈ ಸಿನಿಮಾನ ಭಾಳ ತುಂಬ ಸಂಕಟ ಪಡ್ತಿದ್ದಾರೆ. ಸೊ ಅವ್ರಿಗೆ ದೇವರು ಈ ಏಪ್ರಿಲ್ 17ನೇ ತಾರೀಕು ಡೆಲಿವರಿ ಡೇಟ್ ಕೊಟ್ಟು 4 ವರ್ಷಗಳ ನಂತರ ಪಾಪ ತುಂಬ ನೋವುಪಟ್ಟು ಈ ಒಂದು ಸಿನಿಮಾನ ತೆರೆ ಮೇಲೆ ತರಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ದೇವರ ಆಶೀರ್ವಾದ ಮಾಡಲಿ, ಒಂದು ಮಗು ಪ್ರಪಂಚದಾದ್ಯಂತ ಹೆಸರು ಮಾಡಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಆ್ಯಂಡ್ ಅವರು ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಹೇಳಿದ್ರೆ ನನ್ನ ಐಡೆಂಟಿಟಿ ಬಂದು ನಾನೊಬ್ಬ ರ್ಯಾಪರು, ನಾನೊಬ್ಬ ಸಿಂಗರ್, ನಾನು ಬೇರೆ ಥರನೇ ಪೋರ್ಟ್ರೇ ಆಗಿದ್ದೆ. ಸೊ ಅವನ್ನ ಕರ್ಕೊಂಡು ಬಂದು ಸಿನಿಮಾದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಲ್ಲ, ಹಿಂದೆ ಪೋಸ್ಟರ್ ನೋಡಿದ್ರೆ ನನಗೆ ನಾನನ್ನ ಇದು ಅಂತ ಒಂದು ಸಲ ಯೋಚನೆ ಮಾಡ್ತೀನಿ. ಸಡನ್ನಾಗಿ ಗಾಬರಿ ಆಗುತ್ತೆ ನನಗೆ. ಸೊ ಅದು ಆ ಧೈರ್ಯ. ಆ್ಯಂಡ್ ನಾನು ಅವ್ರ ಡೈರೆಕ್ಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡಿ ನಾನು ಒಪ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ಸಿನಿಮಾ ಮಾಡೋಕ್ಕೆ ಧೈರ್ಯ ಬರುತ್ತೆ. ಏನಿದೆ ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 2 ವಾರದಲ್ಲಿ ನಾನೊಂದು 13ರಿಂದ 14 ಸತಿ ಸಿನಿಮಾ ನೋಡಿದ್ದೀನಿ. ಸಣ್ಣ ಪುಟ್ಟ ಯಾವ್ದಾದ್ರು ಮಾತಿನ ಮೇಲೆ ಏನಾದ್ರು ಗಮನ ಕೊಡಬೇಕಾಗುತ್ತಾ, ಇನ್ನೇನಾದ್ರು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿಲ್ಲ. ಯಾಕಂದರೆ ರಂಗಭೂಮಿಲಿ ನಾವು ಇರೋದ್ರಿಂದ ಪ್ರೇಕ್ಷಕರ ಕಡೆ ನಾವು ತುಂಬ ಗಮನ ಕೊಡ್ತೀವಿ. ಪ್ರೇಕ್ಷಕರನ್ನ ನಾವು ಹೆಂಗೆ ಎಂಟರ್ಟೈನ್ ಮಾಡ್ತೀವಿ, ಆತನಿಗೆ ಈ ವಿಚಾರ ತಲುಪೋದಿಲ್ವ ಅಂಥ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಆಗಿರ್ಬೋದು, ಅರ್ಚನಾ ಮೇಡಮ್ ಅವರಾಗಿರ್ಬೋದು, ನಿಜವಾಗ್ಲೂ ಸ್ಕ್ರೀನಲ್ಲಿ ನಿಮಗೆ ಹೆಂಗೆ ಕಾಣಿಸ್ತಾರೆ ಅಂತಂದರೆ ನಂಗೆ ಗೊತ್ತಿಲ್ಲ. ಹಿರಿಯರೊಬ್ಬರು ಯಾರೋ ಏನೋ ಅವ್ರನ್ನ ಹಳೆಯ ಅಂಬರೀಷ್ ಸರ್ ಥರ
ಅವಾಗವಾಗ ಸ್ಟೈಲಲ್ಲಿ ಕಾಣಿಸ್ತಾರೆ ಅಂತಕ್ಕಂಥ ಮುಕ್ತ ಮನಸ್ಸಿನಿಂದ ಹೇಳಿದ್ರು. ಅವ್ರೇನೋ ಉತ್ಪ್ರೇಕ್ಷಕ ಅಂತ ಹೇಳಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಅವರಿಬ್ರು. ನೀವು ನಿಜವಾಗ್ಲೂ ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳ ಮೇಲೆ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮಗೆ ಬೇಕಾಗಿದ್ದು ಅವರು ಹಾಡುಗಾರರಾಗಿ ಅಲ್ಲ, ಅಥವಾ ಅವರು ರ್ಯಾಪರ್ ಆಗಿ ಅಲ್ಲ, ಒಬ್ಬ ಅಪ್ಪಿತಪ್ಪಿ ಒಬ್ಬ ಗೌರ್ಮೆಂಟ್ ಆಫೀಸರ್ ಹೆಂಗೆ ಕಾಣಿಸ್ತಾನೋ, ಅಥವಾ ಒಬ್ಬ ನಾರ್ಮಲ್ ಒಬ್ಬ ಮೇಸ್ಟ್ರ್ ಹೆಂಗೆ ಕಾಣಿಸ್ತಾನೋ, ಪ್ರೊಫೆಸರ್ ಹೆಂಗೆ ಕಾಣಿಸ್ತಾನೋ ಹಂಗೆ ಕಾಣಬೇಕು ನಮಗೆ ಚಂದನ್ ಶೆಟ್ಟಿ ಅವರು ಅಂತಂದಾಗ ಅದನ್ನ ಇಡೀ ಮೈನ ಆ ಹಂತಕ್ಕೆ ಅವ್ರು ತಂದ್ಕೊಂಡಿದ್ದು ನಮಗೆ ತುಂಬ ಹೆಲ್ಪ್ ಆಯಿತು. ಸರ್ ಅವಾಗ ಕೇಳ್ತಾ ಇದ್ದೆ ಸರ್, ನಿಜವಾಗ್ಲೂ ಹೇಳಿ ಚೆನ್ನಾಗಿ ಬರ್ತಿದ್ಯಾ, ನಿಮ್ಗೆ ಓಕೆನಾ ಹೇಳಿ, ಇನ್ನೂ ಒಂದೇ ದಿವಸ ಶೂಟಿಂಗ್ ಆಗಿದ್ದು, ನಿಮ್ಗೆ ಏನಾದ್ರು ಓಕೆ ಆಗಿಲ್ಲ ಅಂತಂದ್ರೆ ಹೀರೋನ ಚೇಂಜ್ ಮಾಡ್ಕೊಂಬಿಡಿ ಸರ್ ಅಂತಾನೆ ಎಲ್ಲ ಹೇಳಿದ್ದೆ ನಾನು. ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಅಂತ ಇಡೀ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅವ್ರು ಡೈರೆಕ್ಟರ್ ಏನು ಹೇಳಿದ್ರೆ ಅದು ಮಾಡಿದ್ದೀನಿ. ಒಬ್ಬ ನಟ ಏನು ಅವ್ರ ತಲೆಗೆ ಸುಮ್ಮನೆ ಟಾರ್ಚರ್ ಕೊಡೋದು, ಇದು ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಏನೂ ಹೇಳಿಲ್ಲ ಸರ್. ನಾನು ಏನೂ ಹೇಳಿಲ್ಲ. ಆ ಡೈಲಾಗ್ ಚೇಂಜ್ ಮಾಡಿ, ಈ ಡೈಲಾಗ್ ಚೇಂಜ್ ಮಾಡಿ, ಹೆಂಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ, ಅವ್ರು ಏನು ಡೈಲಾಗ್ ಬರೆದಿದ್ದಾರೆ ಸೇಮ್ ಟು ಸೇಮ್ ನಾನು ಹಂಗೆ ಪರ್ಫಾರ್ಮ್ ಮಾಡಿದ್ರು. ಅವರು ಯಾವ ರೀತಿ ಹೇಳಿದ್ರೆ ಹಂಗೆ ಮಾಡಿ. ಅವ್ರು ನನಗೆ ಗೈಡ್ ಮುಂಚೆನೇ ನನಗೆ ಹೇಳ್ಕೊಟ್ರು. ಯಾಕಂದರೆ ಆ್ಯಕ್ಟಿಂಗ್ ನನಗೆ ಹೊಸದು. ಸಿಂಗರ್ ಆಗಿ ಒಬ್ಬ ಪರ್ಫಾರ್ಮರ್ ಆಗಿ ಸ್ಟೇಜ್ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದರೆ ಕ್ಯಾಮ್ರಾ ಮುಂದೆ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಬಟ್ ನಟನೆ ಅನ್ನೋದು ಇಟ್ಸ್ ಡಿಫ್ರೆಂಟ್ ಥಿಂಗ್. ಅದೇ ಬೇರೆನೇ ಅದು ಗಾಡ್ ಲೆವೆಲ್ ಕಲೆ. ಅದು ದೇವರು ಅಂತ ನಂಬ್ತಾರೆ. ಒಬ್ಬ ನಟನ್ನ ನಮ್ಮ ಇಂಡಿಯಾದಲ್ಲಿ ದೇವ್ರಿಗೆ ಹೋಲಿಸ್ತಾರೆ. ಸೊ ಹಾಗಾಗಿ ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ. ಸೊ ಅದು ಪ್ರಯತ್ನ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ 17ನೇ ತಾರೀಕು ಡಿಸೈಡ್ ಆಗುತ್ತೆ. ಆ್ಯಂಡ್ ಪ್ರದೀಪ್ ಪ್ರವೀಣ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ರೆಟ್ರೋ ಸ್ಟೈಲಲ್ಲಿ. ತುಂಬ ಚೆನ್ನಾಗಿ ಮಾಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಹೇಳ್ತಾರಲ್ಲ, ಅಯ್ಯೋ ಅವಾಗಿನ ಕಾಲದ ಮ್ಯೂಸಿಕ್ ಚೆನ್ನಾಗಿರುತ್ತೆ, ಅವಾಗಿನ ಕಾಲದ ಮ್ಯೂಸಿಕ್ ಚೆನ್ನಾಗಿರೋ ಥರನೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿ ಇವಾಗ ರೆಟ್ರೋ ಸ್ಟೈಲಲ್ಲಿ ಸಿನಿಮಾ ಮೂಡ್ ಬರಬೇಕು ಅಂತಂದರೆ ಅದಕ್ಕೆ ತಕ್ಕನಾದಂಥ ಮ್ಯೂಸಿಕ್ನ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ಆ್ಯಂಡ್ ಅರ್ಚನಾ ಕೊಟ್ಗೆ ಅವರು ಕೂಡ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ನನಗಂತೂ ಕತೆ ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿರೋದು. ತಾವೆಲ್ಲರೂ ಥಿಯೇಟರ್ಗೆ ಬಂದು ಏಪ್ರಿಲ್ 17ನೇ ತಾರೀಕು ಸಿನಿಮಾನ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಆ್ಯಕ್ಟಿಂಗಿಗೆ ಸರ್ ನನ್ನ ಡೈರೆಕ್ಟರ್ ಫ್ರೆಂಡ್ಸ್ಗಳ ಹತ್ರ ತೊಗೊಂಡೆ. ಅಂದರೆ ಆ್ಯಕ್ಟರ್ ಫ್ರೆಂಡ್ಸ್ ಹತ್ರ ಅಷ್ಟಾಗಿ ನಾನೇನು ಕೇಳೋಕ್ಕೆ ಹೋಗಿಲ್ಲ. ಡೈರೆಕ್ಟರ್ಗಳ ಹತ್ರ ನಮ್ಮ ಚೇತನ್ ಕುಮಾರ್ ಮತ್ತು ಇನ್ನೊಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು, ಮತ್ತು ಒಂದಷ್ಟು ನನಗೆ ರೆಫರೆನ್ಸ್ಗಳು ತೋರಿಸಿದ್ದು ಅಂಬರೀಷ್ ಸರ್ದೇ ರೆಫರೆನ್ಸ್ ತೋರಿಸಿದ್ರು ನನಗೆ. ಹಳೆ ಕಾಲದ ಸಿನಿಮಾಗಳು ಅವ್ರದ್ದು. ಸೊ ಈ ರೀತಿ ಇರಬೇಕು, ನಿಮ್ಮ ವಾಕಿಂಗ್ ಸ್ಟೈಲಿಂಗ್ ಇರಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹಿಂಗಿರಬೇಕು, ಹಿಂಗೆ ಮೇಂಟೈನ್ ಮಾಡಬೇಕು ಅಂತ. ಸೊ ಇಡೀ ಸಿನಿಮಾದಲ್ಲಿ ನನಗೆ ಗೊತ್ತಿರೋಂಗೆ ಸರ್ ಒಂದು 5ರಿಂದ 6 ಸೆಕೆಂಡ್ ನಕ್ಕಿದ್ದೀನಿ ಅಷ್ಟೇ ಸರ್. ನಾನು ನಕ್ಕಿದೆಲ್ಲ ಮುಖ ಹಿಂಡ್ಕೊಂಡು ನನ್ನ ಪರಿಸ್ಥಿತಿನೇ ಬೇಡ ಸರ್, ಆ ಥರ ಇದೆ. ಸರ್ ಆಲ್ಮೋಸ್ಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದೆ. 80. ಹಾಂ, ಟೈಮ್ ಆಲ್ಮೋಸ್ಟ್ 1.5 months ವರ್ಕ್ಶಾಪ್ ಸಿನಿಮಾ ನಾವು 2 ತಿಂಗಳಲ್ಲಿ ಮುಗಿಸಿದ್ರು. ಅದಕ್ಕೆ ಕೆಲಸನೇ 1.5 ತಿಂಗಳು ಅದಕ್ಕೋಸ್ಕರ ನಾವು ಕೆಲಸ ಮಾಡಿದ್ವಿ. ಅಂದರೆ ಆ್ಯಕ್ಟಿಂಗ್ ಪ್ರತಿ ಒಂದು ಸೀನೂ ನಾವು ರಿಹರ್ಸಲ್ ಮಾಡೇ ಮನೆ ಒಳಗಡೆ ರಿಹರ್ಸಲ್ ಮಾಡಿ ಶೂಟಿಂಗ್ ದಿನ ಹೋಗಿ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ವಿ. ಮಾತು ಮಧುರ, ಮೌನ ಸುಮಧುರ. ಇದು ಒಂದು ಏನು ಸ್ಪೆಷಲ್ ಆಗುತ್ತೆ ನನಗೆ ಪ್ರದೀಪ್ಗೆ ಅಂದರೆ, ನಾವು 100 ಹಾಡುಗಳನ್ನು ಕಂಪೋಸ್ ಮಾಡಿದ್ದೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದೀವಿ. ಆ್ಯಸ್ ಸಿಂಗರ್ಸ್ ಸುಮಾರು 100 ಹಾಡುಗಳನ್ನು ಹಾಡಿ ಬಿಡುಗಡೆ ಮಾಡಿದ್ದೀವಿ. ಆದರೆ ಒಂದು ಗೀತ ರಚನೆ, ಅದರಲ್ಲೂ ನಮ್ಮ ಮೊದಲ ಗೀತ ರಚನೆ ಸಿನಿಮಾಗೆ ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಸ್ಪೆಷಲ್ ಆಗುತ್ತೆ. ಈ ಒಂದು ಹಾಡನ್ನು ನಾವು ಇಬ್ಬರು ಸೇರಿ ಬರೆದು ಕಂಪೋಸ್ ಮಾಡಿ ಅದನ್ನು ಆರ್ಕೆಸ್ಟ್ರೇಟ್ ಮಾಡಿದಂಥವ್ರು ವರುಣ್ ಪ್ರದೀಪ್. ವರುಣ್ ಈ ಇಡೀ ಚಿತ್ರದಲ್ಲಿ ನಮ್ಮ ಜೊತೆಗೆ ಹಿನ್ನೆಲೆ ಸಂಗೀತ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಮಾಡಿದ್ದಾರೆ ನಮ್ಮ ಜೊತೆಗೆ. ಹಾಗೆ ನಮ್ಮ ಇಡೀ ಮ್ಯೂಸಿಕ್ ಟೀಮ್ನಲ್ಲಿ ಕನ್ನಡದ ಸುಪ್ರಸಿದ್ಧ ಇನ್ಸ್ಟ್ರೂಮೆಂಟಲಿಸ್ಟ್ಗಳನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ನಮ್ಮ ವೇಣುಗೋಪಾಲ್ ರಾಜು ಸರ್ ಬಂದಿದ್ದಾರೆ, ಅವ್ರು ನುಡಿಸಿದ್ದಾರೆ. ಮತ್ತು ಗಿಟಾರ್ ಶ್ರೀನಿವಾಸ್ ಆಚಾರ್ಯ ಅವರು, ಮತ್ತು ನಮ್ಮ ಅನೇಕ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ಕೊಂಡು ನಾವು
ಹಾಡುಗಳನ್ನ, ಆ ಫೀಲ್, ನಾವು ರೆಟ್ರೋ ಫೀಲ್ ತೆಗಿಬೇಕಂದ್ರೆ ನಾವು ಆ ತಬಲಾನ ಯೂಸ್ ಮಾಡಲೇಬೇಕು, ಸಿತಾರನ್ನ ಯೂಸ್ ಮಾಡಲೇಬೇಕು, ಹಾಗೆ ಆ ಕೊಳಲನ್ನು ಯೂಸ್ ಮಾಡಬೇಕು. ಎಲ್ಲ ಲೈವ್ ಟಚ್ ಆದಷ್ಟು ನಿಮಗೆ ಫ್ರೆಶ್ ಆಗಿ ಕೇಳಿಸುತ್ತೆ. ಪ್ರತಿಯೊಂದು ಹಾಡನ್ನಲ್ಲೂ ನಿಮಗೆ ಪ್ರೋಗ್ರಾಮಿಂಗ್ ಕಮ್ಮಿ, ಆದಷ್ಟು ಬೇಸ್ ಟ್ರ್ಯಾಕ್ ಮಾತ್ರ ಪ್ರೋಗ್ರಾಮಿಂಗ್ ಮಾಡಿ ಅದರ ಮೇಲೆ ತುಂಬಾ ವರುಣ್ ನಮ್ಮ ಜೊತೆಗೆ ವರ್ಕ್ ಮಾಡಿ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಐಡಿಯಾ, ಒಂದೊಂದು ಪಲ್ಲವಿಯಲ್ಲೂ, ಒಂದೊಂದು ಚರಣದಲ್ಲೂ, ಒಂದೊಂದು ಸೀನ್ಗೂ ನಮ್ಮ ಜೊತೆ ಕೂತ್ಕೊಂಡು 4, 5, 6, 7, 8, 9, 10 ಸಲ ರಿವರ್ಕ್ ಮಾಡಿಸಿದ್ದು ಅಲ್ಲಿ ಫೋನ್ ನೋಡ್ತಾ ಕೂತ್ಕೊಂಡಿದ್ದಾರೆ ಸುಜಯ್. ಯಾಕೆಂದರೆ ಎಷ್ಟು ಆಪ್ಷನ್ಸ್ ಕೊಟ್ಟರು ಇದು ಇನ್ನೊಂಥರ ಬೇಕು, ಮತ್ತೊಂದು ಥರ ಬೇಕು ಅಂತ, ಬಿಕಾಸ್ ಹಿ ವಾಸ್ ವೆರಿ ಕ್ಲಿಯರ್ ಏನು ಬೇಕು ಅಂತ. ಸುಜಯ್ ವಾಸ್ ಆಬ್ಸಲ್ಯೂಟ್ಲಿ ಕ್ಲಿಯರ್, ಅದನ್ನೇ ಅವರು ತಗೊಂಡ್ರು. ಪ್ರತಿಯೊಂದು ಸೀನಲ್ಲೂ ಕೂಡ ಸಾಕಷ್ಟು ನಮಗೆ ಆರ್ ಮಾಡಬೇಕಾದ್ರೆ ಹೀಗೆ ಇರಬೇಕು, ಈ ಥರ ಸಂಗೀತನೇ ಬರಬೇಕು, ಇಲ್ಲಿ ಒಂದು ಹಳೇ ಸಿನಿಮಾದ ಫೀಲಿಂಗೇ ಬರಬೇಕು. ಆ ಆರ್ ಬಿಟ್ಸನ್ನು ಕೂಡ ನಾವು ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ವಿ. ನಾವು ಬರೀ ಸಾಂಗ್ಸ್ಗೆ ಮಾತ್ರ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಲ್ಲ, ಆರ್ ಬಿಟ್ಸ್ಗೂ ಕೂಡ ಸಾಕಷ್ಟು ಬಿಟ್ಸನ್ನು ಮಾಡಿದ್ದೀವಿ. ಆಮೇಲೆ ನಿಮಗೆ ಟೈಟಲ್ ಟ್ರ್ಯಾಕ್ ಒಂದು ಮಾಡಿದ್ದೀವಿ, ಅದಂತೂ ನಿಜವಾಗ್ಲೂ ಸರ್ಪ್ರೈಸ್ ಇದು. ಅದು ಒಂದು ರೆಟ್ರೋ ಥೀಮಲ್ಲಿ ಮಾಡಿದ್ದೀವಿ. ತುಂಬಾ ಓಪನಿಂಗ್ ಅಂತೂ ತುಂಬಾ ಚೆನ್ನಾಗಿ ಅದು ಕಾಣಿಸುತ್ತೆ ನಿಮಗೆ. ಅದು ಓಪನಿಂಗಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಇದು 1980s 90s ಬರೋ ಥರ ಸಿನಿಮಾ ಥರನೇ ಓಪನ್ ಆಗುತ್ತೆ ಅದು. ಆಮೇಲೆ ಇವತ್ತು ಬಿಡುಗಡೆಯಾದಂಥ ಹಾಡನ್ನು ಹಾಡಿರೋದು ಅನುರಾಧ ಭಟ್ ಅವರು ಮತ್ತು ದರ್ಶನ್ ನಾರಾಯಣ್ ಅಂತ ಸಿಂಗರ್ಸ್. ಅವರಿಬ್ಬರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಆಮೇಲೆ ನಮಗೆ ಇಡೀ ಚಿತ್ರದಲ್ಲಿ ನಾವು ಸರ್ ಇನ್ನೊಂದೆರಡು ಇನ್ಸ್ಟ್ರೂಮೆಂಟ್ ಎಕ್ಸ್ಟ್ರಾ ಬೇಕು ಸರ್ ಇನ್ನೊಂದು ಅಡಿಷ್ನಲ್ ಆಗಿ ಇನ್ನೊಂದು ದಿನ ರೆಕಾರ್ಡಿಂಗ್ ಮಾಡೋಣ ಸರ್ ಇನ್ನೊಂದು 4 days ಎಕ್ಸ್ಟೆಂಡ್ ಆಗುತ್ತೆ ಸರ್ ಅಂತ ಬೇಕಾದಷ್ಟು ಕಟ ಕೊಟ್ಟಿದ್ದೀವಿ ಗೋವಿಂದರಾಜು ಸರ್ಗೆ. ಅವ್ರು ಮಾತ್ರ ಯಾವುದಕ್ಕೂ ಇಲ್ಲ ಅಂತ ಅಂದಿಲ್ಲ, ಅಷ್ಟು ಮುಕ್ತ ಮನಸ್ಸಿನಿಂದ ನಮ್ಮ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ನಮಗೆ ಕಂಪ್ಲೀಟ್ ರಿಸೋರ್ಸಸ್ಸನ್ನು ಅವರು ನೀಡಿದ್ದಾರೆ. ಯಾವುದಕ್ಕೂ ಒಂದು ದಿನಕ್ಕೂ ಅವ್ರು ಬೇಜಾರು ಮಾಡ್ಕೊಂಡಿದ್ದಾಗಲಿ ಏನಾದರೂ ಹೇಳಿದ್ದಾಗಲಿ ಯಾವುದೂ ಇಲ್ಲ. ತುಂಬ ಎನ್ಕರೇಜಿಂಗ್ ಪ್ರೊಡ್ಯೂಸರ್. ಅವರ ಜೊತೆಯಲ್ಲಿ ಅವ್ರ ಶ್ರೀಮತಿಯವರು ಕೂಡ, ಉಷಾ ಗೋವಿಂದರಾಜು ಅವರು ಕೂಡ ಹಾಡುಗಳನ್ನು ಕೇಳಿಸಿದಾಗ ಭಾಳ ಸಂತೋಷಪಟ್ಟು ಕೇಳಿದ್ರು ನಮ್ಮ ನಿರ್ಮಾಪಕರು. ಆಮೇಲಿಂದ ಚಂದನ್ ಆ್ಯಕ್ಟಿಂಗ್ ಮಾತ್ರ ನನಗೆ ಕಣ್ಣಲ್ಲಿ ಕಟ್ಟದ ಹಾಗಿದೆ. ಯಾಕೆಂದರೆ ಆರ್ ಮಾಡಬೇಕಾದ್ರೆ ಎಷ್ಟು ಸೀಸನ್ ಆ್ಯಕ್ಟರ್ ಥರ ಮಾಡಿದ್ದಾರೆ ಚಂದನ್ ಅಂದರೆ. ಅದು ನೀವು ಚಿತ್ರದ ತೆರೆ ಕಂಡಾಗ ನಿಮಗೆ ಗೊತ್ತಾಗುತ್ತೆ. ಡೈಲಾಗ್ ಡೆಲಿವರಿ ಆಗಿರ್ಬೋದು, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾನು ಈ ಹಿಂದೆನೂ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ, ಶೀ ಈಸ್ ಔಟ್ಸ್ಟ್ಯಾಂಡಿಂಗ್ ದಿಸ್ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಪ್ರೆಸೆನ್ಸ್, ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರ ಅರ್ಚನಾ. ಒಟ್ಟಾಗಿ ಹೇಳಬೇಕಂದ್ರೆ ತುಂಬಾ ನಾವೆಲ್ಲರೂ ಆಸೆ ಪಟ್ಟು ಮಾಡಿದಂಥ ಚಿತ್ರ. ನಮ್ಮ ರಾಜ್ಗುರು ಇದನ್ನು ಬರೆದು ಇದಕ್ಕೆ ತಿರುವುಗಳನ್ನು ಒಂದೊಂದು ಕಡೆ ಒಂದೊಂದು ಥರ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಚೂರು ಸಣ್ಣ ಪುಟ್ಟ ಕುಚೇಷ್ಟೆಗಳು, ಆಮೇಲಿಂದ ಆದಷ್ಟು ತಿಳಿಯ ಹಾಸ್ಯ. ಈ ಸಿನಿಮಾದಲ್ಲಿ ಮೇಯ್ನ್ ನಮ್ಮ ಸುಜಯ್ ವರ್ಕ್ ಮಾಡಿರೋದು ಟೈಮಿಂಗ್ ಮೇಲೆ. ಏಕೆಂದರೆ ನಿಮಗೆ ಆ ಡೈಲಾಗ್ನಲ್ಲಿ ಅಷ್ಟೊಂದು ಹಾಸ್ಯ ನಿಮಗೆ ಕಾಣಿಸದೇ ಇರ್ಬೋದು, ಆದರೆ ಆ ಟೈಮಿಂಗಲ್ಲಿ ಆ ಡೈಲಾಗನ್ನು ಹೇಳಿದಾಗ ಅದು ತುಂಬಾ ನಗು ಬರುತ್ತೆ. ನನಗಂತೂ ಸಾಕಷ್ಟು ನಗು ಬಂತು. ನೀವು ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಕೂಡ ಆಗಿದೆ, ಪ್ರಮೋಷನಲ್ ಸಾಂಗ್ ಇದೆಯಲ್ಲ ಅದು ರಿಲೀಸ್ ಆಗಿದೆ. ಚಂದನ್ ಅದಕ್ಕೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಫುಲ್. ಹೋಳಿಗೆ ಊಟ ಹಾಕಿದ್ದು ಗೋಲ್ಡ್ ಫ್ಯಾಕ್ಟ್ರಿ ಸಾಂಗ್. ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಗೋಲ್ಡ್ ಫ್ಯಾಕ್ಟ್ರಿ ಸಾಂಗ್ ರಿಲೀಸ್ ಮಾಡಿದ್ದು. 2-3 ಸರ್, ಸುಮಾರು ಸಲ ಮನೋಹರ ಸಲ ತಂದಿದ್ವಿ. ನಾನು, ಸುಜಿಯ, ರಾಜ್ಗುರು 3 ಜನ ಒಂದು 500 ಸತಿ ಜಗಳ ಮಾಡ್ತೀವಿ, ಒಂದು 500 ಸತಿ ಒಂದಾಗ್ತೀವಿ. ಒಂದಾದ ತಕ್ಷಣ ಏನೋ ಒಂದು ಶುರು ಹಚ್ಕೋಬೇಕು ಅಂತ
ಶುರು ಮಾಡಿದ ಒಂದು ಚಿತ್ರ ಎಲ್ಲರ ಕಾಲ ಎಳೆಯುತ್ತೆ ಕಾಲ. ನೀನು ಡೈರೆಕ್ಟ್ರು, ನೀನು ರೈಟರು, ನೀನು ಮ್ಯೂಸಿಕ್ಕು ಈ ಥರ ಹಂಚ್ಕೊಂಡು ಪ್ರೊಡ್ಯೂಸರ್ನ ನಿಜವಾಗ್ಲೂ ಒಪ್ಕೊಂಡ್ರು. ನಮ್ಮ ಅಷ್ಟು ತರಲೆಗಳಿಗೆ ಅವರು ಪ್ರೋತ್ಸಾಹಿಸಿದ್ರು. ಒಂದು ಅದ್ಭುತವಾಗಿರೋ ಚಿತ್ರ ಮೂಡ್ ಬಂದಿದೆ. ಸೊ ಮಜಾ ಮಾಡ್ಕೊಂಡು ಮಾಡಿದೀವಿ ಇಡೀ ಮೂವಿ. ನಮಗೆ ಮಜಾ ಬಂದಿದೆ ಅಂದರೆ ನಾವು ಬಿಲೀವ್ ಮಾಡೋದು, ನಾವು ಮಜಾ ಮಾಡಿದ್ರೆ ನೋಡೋರು ಮಜಾ ಮಾಡ್ತಾರೆ. ಪ್ರತಿಯೊಂದು ಇದರಲ್ಲೂ ನಮಗೆ ನಾವೇ ಕ್ರಿಟಿಕ್ ಆಗಿದ್ದೀವಿ, ಒಂದಿಷ್ಟು ತಿಳಿದವ್ರಿಗೂ ತೋರಿಸಿದ್ದೀವಿ. ನೋಡಿ ದಯವಿಟ್ಟು ಇದನ್ನು ಪ್ರೇಕ್ಷಕರಿಗೆ ತಲುಪಿಸಿ, ನಿಮ್ಮ ಕಡೆಯವ್ರಿಗೆ ಹೇಳಿ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ದಯವಿಟ್ಟು ಇದನ್ನು ಶೇರ್ ಮಾಡಿ, ಪೋಸ್ಟ್ ಮಾಡಿ. ಧನ್ಯವಾದಗಳು. ಎಳಿತಾ ಇದೆಯಲ್ಲ ಸರ್, ಯಾವ ಗಳಿಗೆ ಹೆಸರಿಟ್ಟು ನಮಗೆ ಎಳಿತಾ ಇದೆ ಫಸ್ಟ್. ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಅದರ ಸಿನಿಮಾ ರಿಲೀಸ್ ಆದರೆ ಅಯ್ಯೋ ಇಷ್ಟು ಚೆನ್ನಾಗಿತ್ತು, ಇದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಷ್ಟು ಬುದ್ಧಿವಂತರು ಅಂದರೆ ರಿಲೀಸ್ ಮಾಡೋದೇ ಲೇಟಾಗಿ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಆಗಿದ ತಕ್ಷಣ ಎಲ್ಲರೂ ನೋಡಲಿ ಅಂತ. ಹಾಗೆ ಡೈರೆಕ್ಟ್ರು ಒಳ್ಳೆಯವರು, ಪ್ರೊಡ್ಯೂಸರ್ ತುಂಬ ಒಳ್ಳೆಯವರು. ಚಂದನ್ ಶೆಟ್ಟಿ ಜೊತೆ ನಾನು ಒಂಥರ ತುಂಬ ಕಂಫರ್ಟಬಲ್ ಆಗಿತ್ತು ಆ್ಯಕ್ಟ್ ಮಾಡೋಕ್ಕೆ. ಈಗೋನೇ ಇಲ್ಲ ಅಂತ ಅನಿಸ್ತು ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ. ತುಂಬ ಒಳ್ಳೆ ಫ್ರೆಂಡ್ ಕೂಡ. ಅವ್ರಿಗೆ ಒಳ್ಳೇದಾಗಲಿ ಈ ಸಿನಿಮಾದಿಂದ, ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ, ಡೈರೆಕ್ಟರ್ ತುಂಬ ಒಳ್ಳೇದಾಗಲಿ. ಹಾಗೆ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಈ ಸಿನಿಮಾ. ನನಗೆ ಗೋಲ್ಡ್ ಫ್ಯಾಕ್ಟ್ರಿ, ಆಮೇಲೆ ಈ ಹಾಡು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಧನ್ಯವಾದಗಳು. ಅವಾಗ ಶುರು ಮಾಡಿದ್ದನ್ನ ಅಂಬೇಗಾಲ್ ಇಟ್ಕೊಂಡ್ ಬರ್ತಾ ಇದ್ದೆ. ಆಗ ಒಂದು 2-3 ಸಿನಿಮಾ ಮಾಡಿದ್ದೆ. ಬಟ್ ಇವ್ರು ಕಾಸ್ಟ್ ಮಾಡ್ಬೇಕಾದ್ರೆ ಫ್ರೆಶ್ ಫೇಸು, ಯಾವ ಸಿನಿಮಾಲ್ಲೂ ಆ್ಯಕ್ಟ್ ಮಾಡಿರಬಾರ್ದು ಹುಡುಗಿ ಅಂತ ಹೇಳ್ತಾ ಇದ್ರು. ಇವ್ರು ಗೊತ್ತಿರಲಿಲ್ಲ ನನ್ನ ಬಗ್ಗೆ. ಆಡಿಷನ್ಗೆ ಹೋದಾಗ ಒಂದು 50 ಸಲ ಹೇಳ್ತಾ ಇದ್ರು, ನಾನು ಹೊಸ ಹುಡುಗಿನೇ ತೊಗೊಬೇಕು ಅಂತ ಇದೀನಿಕಂತ, ನಾನು ಹೊಸ ಹುಡುಗಿನ ತೊಗೊಬೇಕು ಸರ್, ನಾನು ಹೊಸ ಹುಡುಗಿನೇ ಸರ್, ನಾನು ಯಾವ ಸಿನಿಮಾನೂ ಮಾಡಿಲ್ಲ. ಯಾಕಂದರೆ ತುಂಬ ಚೆನ್ನಾಗಿತ್ತು ಕತೆ, ನನ್ನ ಪಾತ್ರನೂ ನನಗೆ ತುಂಬ ಇಷ್ಟ ಆಗಿತ್ತು. ನನ್ನ ರಿಯಲ್ ಲೈಫಲ್ಲಿ ನಾನು ಹೇಗಿದ್ದೀನಿ ತುಂಬ ಕ್ಲೋಸ್ ಇದೆ ನಟನೆ ಮಾಡಿರೋ ಪಾತ್ರ. ಸೊ ನಾನು ಇದು ಬಿಟ್ಕೊಡ್ಬಾರ್ದು ಅಂತ, ಸರ್ ನಾನು ಹೊಸ ಹುಡುಗಿನೇ ಸರ್, ಯಾವ ಸಿನಿಮಾನೂ ಮಾಡಿಲ್ಲ, ಏನು ಗೊತ್ತಿಲ್ಲ ನನಗೆ ಅಂತ ಸ್ವಲ್ಪ ಸ್ಕ್ಯಾಮ್ ಮಾಡಿ. ಬಟ್ ನನಗೆ ಸಾರಿಗೆ ಹೇಳಲಿಲ್ಲ, ಅವ್ರು ಮುಂಚೆನೂ ಮಾಡೋರಂತೆ ಅಂದರು. ನನಗೂ ಗೊತ್ತಿಲ್ಲ ಸರ್, ಏನು ನಿಮ್ಮನ್ನು ಮಂಗ ಮಾಡೋರ ಏನು ಅಂಥದ್ದೇನು ಸರ್ ಮಾಡಿದ್ದೀನಿ. ಯಾವುದು ರಿಲೀಸ್ ಆಗಿರಲಿಲ್ಲ. ಸಿನಿಮಾದವ್ರು ಹೆಂಗೆ ಅಂದ್ರೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೋಬಾರ್ದು. ಬಂದಾಗ ಗೊತ್ತಾಗತ್ತಲ್ವಾ. ಇನ್ನೂ ಏನೂ ಬಂದಿರಲಿಲ್ಲ ಅಂದರೆ ಸೇಫು ಅಂತ. ನನ್ನ ಪಾತ್ರದ ಹೆಸರು ವಸಂತ ಅಂತ. ನಾನು ಮೆಸ್ ಇಟ್ಕೊಂಡಿರ್ತೀನಿ, ಅದ್ರ ಹೆಸರು ಮಿಸ್ ವಸಂತ ಮೆಸ್ ಅಂತ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ತಿಂಡಿಗಳು ಸಿಗುತ್ತೆ. ಆಮೇಲೆ ಒಳ್ಳೆ ಇಂಗ್ಲೀಷ್ ಮಾತಾಡ್ತೀನಿ. ಐ ಹ್ಯಾವ್ ಲರ್ನ್ಡ್ ವಾಟ್ ಡಿಡ್ ಐ ಸ್ಟಡಿ ಇನ್ ದಿಸ್ ಫಿಲ್ಮ್? Pampnosali University I have studied, and I speak good English in my village only. I only know English. That's all I know. ಧನ್ಯವಾದಗಳು. ಥ್ಯಾಂಕ್ ಯು. ಹೆಂಗ್ರೆ ಬಸ್